ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ನಾವು ಸಾಮಾನ್ಯವಾಗಿ ಈ ಶಿಶ್ನದ ಸಮಸ್ಯೆ ಬಗ್ಗೆ ನಿರಂತರವಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ದೀವಿ. ಅದರಲ್ಲಿ ಈ ಶಿಶ್ನದ ಸಮಸ್ಯೆಯಲ್ಲಿ ಒಂದು ಡೊಂಕಾದ ಶಿಶ್ನು ಅದು ಒಂದು ಸಮಸ್ಯೆ, ಮೇಜರ್ ಪ್ರಾಬ್ಲಮ್ ಅದು ಕೂಡ. ಆ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ಆ ಸಮಸ್ಯೆ ಏನಕ್ಕೆ ಬರುತ್ತೆ ಮತ್ತೆ ಆ ಸಮಸ್ಯೆನ ನಿವಾರಣೆ ಮಾಡೋದು ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಮಂಜೇಶ್. ಈ ಡೊಂಕಾದ ಶಿಶ್ನು ಅಥವಾ ಬೆಂಟ್ ಪೀನಿಸ್ ಇದರಲ್ಲಿ ಎರಡು ರೀತಿ ಇದೆ. ಒಂದು ಹುಟ್ಟಿದಾಗ್ಲಿಂದನೇ ಡೊಂಕಾಗಿರೋದು ಅಂತಂದರೆ ಒಬ್ಬ ಹುಡುಗ ವಯಸ್ಸಿಗೆ ಬಂದಾಗ, ಯುವಕನಾದಾಗ ಮತ್ತು ದೊಡ್ಡನಾದಾಗ ಆಗ ಅದು ಕಾಣಿಸ್ಕೊಳ್ತದೆ. ಅಂದರೆ ಬೆಳವಣಿಗೆ ಮುಂಚೆಯಿಂದನೇ ಇರ್ತದೆ. ನಿಮಿರಿಕೆ ಉಂಟಾದಾಗ ಬೆಂಡ್ ಹಾಕಕ್ಕೆ ಶುರು ಆಗುತ್ತೆ. ಅಂದರೆ ಸುಮಾರು 13-14ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲನೇದಾಗಿ ಗೊತ್ತಾಗುತ್ತೆ. ನಿಮಿರಿಕೆ ಉಂಟಾದಾಗ ಅದು ಡೊಂಕಾಗಿರೋದು ಆತನಿಗೆ ಅರಿವಿಗೆ ಬರ್ತದೆ. ಅಂದರೆ ಹುಟ್ಟಾಗ್ಲಿಂದ ಬಂದಿರ್ತದೆ, ಅದು ಪ್ರವರ್ಧಮಾನಕ್ಕೆ ಬಂದಾಗ ಅದು ಕಾಣಿಸ್ಕೊಳ್ಳುತ್ತೆ. ಇದು ಒಂದು ರೀತಿ. ಎರಡನೇದು ಅಂತಂದರೆ ಮೊದಲು ಶಿಶ್ನು ಚೆನ್ನಾಗಿರ್ತದೆ, ಏನೊಂದು 25-30-35 ವರ್ಷದವರೆಗೂ ಚೆನ್ನಾಗಿರ್ತದೆ. ಸಡನ್ ಆಗಿ ಇದ್ದಕ್ಕಿದ್ದಂಗೆ ಡೊಂಕಾಗ್ಬಿಡ್ತದೆ. ಇದು ಎರಡನೇ.